ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಜ್ ಕಿಚನ್ಗೆ ಸ್ವಾಗತ. ಇನ್ನೇನ್ರಿ, ಗಣೇಶ ಹಬ್ಬ ಅಂತೂ ಹತ್ರ ಬತ್ರಿ. ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿಗೆ ಪ್ರಿಯವಾದಂತಹ ಇಷ್ಟವಾದಂತಹ ರೆಸಿಪಿ ಏನು ಅಂದರೆ ಮೋದಕ ರೀ. ಗಣಪತಿಗೆ ಇಷ್ಟವಾದಂತಹ ಮೋದಕನ್ನು ಯಾವ ರೀತಿ ಮಾಡೋದಂತ ನಾನು ಇಲ್ರಿ ತಿಳಿಸ್ಕೊಡತ್ತೀನಿ ರೀ. ಮೋದಕ ಒಳಗೆ ಬಹಳ ರೀತಿಯ ವಿಧವಾದಂತಹ ಮೋದಕವನ್ನು ಮಾಡ್ಬೋದು ರೀ ನಾವು. ಅದರಲ್ಲಿ ನಾನಿಲ್ರಿ ಬೇಯಿಸಿ ಮಾಡಿರುವಂತಹ ಅಕ್ಕಿ ಹಿಟ್ಟಿನ ಮೋದಕನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ನೀವು ಈ ರೀತಿ ಒಮ್ಮೆ ನೈವೇದ್ಯಕ್ಕೆ ಗಣಪತಿಗೆ ಒಮ್ಮೆ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರ್ತಾವ್ರಿ. ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರ್ತಾವ್ರಿ. ಅದನ್ನ ಹೆಂಗೆ ಮಾಡೋದಂತ ನೋಡೋಣ ರೀ. ಮೊದಲಿಗೆ ಒಂದು ಪಾತ್ರೆಗೆ 1 ಚಮಚ ಆಗುವಷ್ಟು ತುಪ್ಪ ಹಾಕೊಂಡೇನಿ ರೀ. ತುಪ್ಪ ಹಾಕ್ಕೊಂಡು 1 ಚಮಚ ಆಗೋಷ್ಟು ನಾನಿಲ್ರಿ ಹಸಿ ಕಾಯಿ ತುರಿನ ತೊಗೊಂಡೇನಿ ರೀ. ಫ್ರೆಶ್ ಕಾಯಿನ ಈ ಥರ ತೊಗೊಂಡು 1 ಕಪ್ ಆಗೋಷ್ಟು ಚೆನ್ನಾಗಿ ತುಪ್ಪದ ಪರಿಮಳ ಬರೋವರೆಗೂ ನಾವು ಏನು ಮಾಡ್ಕೋಬೇಕ್ರಿ, ಮಿಕ್ಸ್ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕ್ರಿ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಏನು ಮಾಡ್ಬೇಕ್ರಿ, ಈಗ ನಾನಿಲ್ರಿ 1 ಕಪ್ ಕಾಯಿ ತುರಿಗೆ ನಾನಿಲ್ರಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡೇನಿ ರೀ. ಅರ್ಧ ಕಪ್ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರಗುವವರೆಗೂ ನಾವು ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ರಿ ಯಾವುದೇ ನೀರನ್ನು ಮಿಕ್ಸ್ ಮಾಡಿಲ್ರಿ. ನೀವು ನೀರು ಹಾಕೋ ಅವಶ್ಯಕತೆಯೂ ಇಲ್ಲ ರೀ. ಬೆಲ್ಲ ಎಲ್ಲ ಕರಗಿ ಅದ್ರೊಳಗೆ ಮಿಕ್ಸ್ ಆಗ್ತದೆ ರೀ. ನೀರು ಹಾಕಿದ್ರೆ ಮತ್ತು ಸ್ಟಫಿಂಗ್ ಮಾಡಾಕಿದ್ದ ಕೊಬ್ಬರಿ ತುರಿದು ಚೆನ್ನಾಗಿ ಬರಂಗಿಲ್ಲ ರೀ. ಅದಕ್ಕೆ ಬೆಲ್ಲ ಅಷ್ಟು ಹಾಕ್ಕೊಂಡು ನೋಡಿರಿ, ಬೆಲ್ಲ ಎಲ್ಲ ಕರಗಾತೈತೆ ರೀ. ಕಲರ್ ಕೂಡ ಚೇಂಜ್ ಆಗೈತೆ ರೀ. ಈ ರೀತಿ ನೀವು ಬರೋವರೆಗೂ ನಾವು ಏನು ಮಾಡ್ಬೇಕ್ರಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. 1 ಕಪ್ ಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ಏನಾಗ್ತೈತೆ ರೀ, ಸಿಹಿ ಚೆನ್ನಾಗಿ ಅಷ್ಟು ಪರ್ಫೆಕ್ಟಾಗಿ ಕರೆಕ್ಟ್ ಆಗ್ತೈತೆ ರೀ. ಅದನ್ನ ಹಾಕ್ಕೊಂಡು ಈ ಥರ ನೋಡಿರಿ, ಬೆಲ್ಲನೂ ಎಲ್ಲ ಕರಗೈತೆ ರೀ. ನಾನಿಲ್ಲಿ 1 ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಂಡೇನಿ ರೀ. 1 ಚಮಚ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ರೀ. ಅದನ್ನ ಗಸಗಸೆ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡೇನಿ ರೀ. ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ರೆಡಿ ಆಗೈತೆ ರೀ. ಈಗ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡ್ರಿ. ಪಾತ್ರೆ ಒಳಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡೇನಿ ರೀ. ನೀರು ಹಾಕ್ಕೊಂಡು ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಗೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಈ ಥರ ತುಪ್ಪ ಎಲ್ಲ ಮಿಕ್ಸ್ ಆಗಿ ನೀರು ಕುದಿಯುವ ಬರೋವರೆಗೂ ಬಿಟ್ಟು, ಅಲ್ಲಿ ನಾನು ಯಾವ ಕಪ್ ಅಳತೆಯಿಂದ ನೀರು ತೊಗೊಂಡಿನಲ್ಲಿ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಈ ರೀತಿ ನೀವು 1 ಚಮಚೆ ಅಥವಾ ಚಪಾತಿ ಲಟ್ಟಣಿಗೆ ಇದರಿಂದ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ರೀ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ ರೀ. ಈ ರೀತಿ ನೀವು ಮುದ್ದೆ ಕೋಲು ಇರ್ತಲ್ಲ ರೀ, ಅದರಿಂದ ಕೂಡ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ರೀ ಯಾವುದೇ ಗಂಟುಗಳ ಆಗ್ಲಾರ್ದೆ ಏನಾಗ್ತೈತೆ ರೀ, ಚೆನ್ನಾಗಿ ಬರ್ತಾವ್ರಿ, ಸಾಫ್ಟ್ ಆಗ್ತೈತೆ ರೀ ಹಿಟ್ಟು. ಅದಕ್ಕೆ ನೀವು ಈ ರೀತಿಯಿಂದ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಡ್ವಿ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ರೀ ಯಾವುದೇ ಗಂಟುಗಳು ಇರಲಾರ್ದೆ ಏನಾಗ್ತೈತೆ ರೀ ಅಕ್ಕಿ ಹಿಟ್ಟು ಚೆನ್ನಾಗಿ ರೆಡಿ ಆಗ್ತೈತೆ ರೀ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತೆ ರೀ. ಈ ರೀತಿ ಮಾಡೋದ್ರಿಂದ ಏನಾಗ್ತೈತೆ ರೀ, ಮೋದಕು ಚೆನ್ನಾಗಿ ಒಡೆಯಲಾರ್ದೆ ಏನಾಗ್ತಾವ್ರಿ, ಮೋದಕ ಪರ್ಫೆಕ್ಟಾಗಿ ಬರ್ತಾವ್ರಿ. ಈಗ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾವು ಇದನ್ನ ನಾದ್ಕೋಬೇಕ್ರಿ, ಯಾಕಂದ್ರೆ ಬಿಸಿ ಇರ್ತೈತೆ ರೀ. ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಟ್ಟು ಈ ರೀತಿ ನಾದಿಟ್ಕೊಂಡೇನಿ ರೀ. ಈಗ ನಾನಿಲ್ಲಿ ಮೋದಕ ಮಾಡೋ ಮೋಲ್ಡನ್ನು ತೊಗೊಂಡೇನಿ ರೀ, ಮೋದಕ ಮೇಕರ್. ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ಈಗ ನಾವು ಏನು ಮಾಡ್ಬೇಕ್ರಿ, ಇದನ್ನ ಸ್ಟಫಿಂಗ್ ಮಾಡ್ಕೋಬೇಕ್ರಿ. ಇದನ್ನ ಏನು ಮಾಡ್ಬೇಕ್ರಿ, ಅಕ್ಕಿ ಹಿಟ್ಟನ್ನು ತೊಗೊಂಡು ಈ ರೀತಿ ನೀವು ಒಂದು ಉಂಡೆಯಾಗಿ ಮಾಡಿ ಎಲ್ಲ ಕಡೆಯೂ ಸೈಡಾಗಿ ನೀವು ಕ್ಲೋಸ್ ಮಾಡ್ಕೋಬೇಕ್ರಿ ಈ ರೀತಿ. ಅಥವಾ ನೀವು ಕೈಯಿಂದ ತಟ್ಟಿ ನಾವೇನು ಹೂರಣ ರೆಡಿ ಮಾಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ನಿಮ್ಗೆ ಡಿಸೈನ್ ಶೇಪ್ ಏನು ಮಾಡ್ಬೋದ್ರಿ ಹಾಕ್ಕೊಂಡು ಹಾಗೆ ಸ್ಟಫಿಂಗ್ ಮಾಡ್ಕೊಬೋದ್ರಿ. ಅಥವಾ ಈ ಮೋದಕ ಮೇಕರ್ ಇರ್ತೈತಲ್ಲ ರೀ, ಇದನ್ನ ತೊಗೊಂಡು ಕೂಡ ನಾವು ಎಲ್ಲನೂ ಸೈಡಲ್ಲಿ ಅಕ್ಕಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಆಮೇಲೆ ಮಿಡಲಲ್ಲಿ ನಾವು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ರೀ ಕೊಬ್ಬರಿ ತುರಿದು, ಅದನ್ನ ಹಾಕ್ಕೊಂಡು ಆಮೇಲೆ ಏನು ಮಾಡ್ಬೇಕ್ರಿ, ಅಕ್ಕಿ ಹಿಟ್ಟಿಂದ ಪೂರ್ತಿ ಇದನ್ನ ಕ್ಲೋಸ್ ಮಾಡಿದ್ರು ಅಂದ್ರೆ ರೀ ಮೋದಕ ರೆಡಿ ಆಗ್ತಾವ್ರಿ. ತುಂಬ ಚೆನ್ನಾಗಿ ಬರ್ತಾವ್ರಿ. ಮತ್ತು ಗಣಪತಿಗೂ ಇಷ್ಟವಾದಂತಹ ಸ್ವೀಟ್. ನೀವು ಇದನ್ನ ಈ ವರ್ಷ ಈ ಗಣಪತಿಗೆ ನೈವೇದ್ಯಕ್ಕೆ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ್ರಿ. ಅಕ್ಕಿ ಹಿಟ್ಟು ಕೂಡ ಯಾವುದೇ ಗಂಟೆಗಳ ಆಗಲಾರ್ದೆ ಚೆನ್ನಾಗಿ ಸಾಫ್ಟಾಗಿ ಬಂದೈತ್ರಿ. ಈ ರೀತಿ ಆಯ್ತಂದ್ರೆ ರೀ ನಾವು ಮೋದಕ ಬೇಯಿಸುವಾಗ ಏನಾಗ್ತದೆ ರೀ, ಯಾವುದೇ ಒಡೆಯಲಾರ್ದೆ ಏನಾಗ್ತಾವ್ರಿ ಚೆನ್ನಾಗಿ ಮೋದಕ ಬರ್ತಾವ್ರಿ. ನೋಡ್ರಿ, ಸೇಮ್ ಅದೇ ಪ್ರೊಸೀಜರ್ ಅದೇ ರೀತಿ ಏನು ಮಾಡೇನಿ ರೀ ನಾನಿಲ್ರಿ ಮತ್ತೊಂದು ಸಹ ಅದೇ ರೀತಿ ಸ್ಟಫಿಂಗ್ ಮಾಡೇನಿ ರೀ. ಈ ರೀತಿ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊರಿ. ಒಮ್ಮೆ ನಾನಿಲ್ರಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಏನು ಮಾಡೇನಿ ರೀ, ಕುದಿಯಕ್ಕೆ ಇಟ್ಕೊಂಡೇನಿ ರೀ. ಆಮೇಲೆ ಇಲ್ಲಿ ನಾನು ರೀ ಬಾಳೆ ಎಲೆ ಒಳಗೆ ನಾನಿಲ್ರಿ ಮೋದಕವನ್ನು ಬೇಯಿಸ್ಕೊಟ್ಟೇನಿ ರೀ. ನೀವು ಅರಿಶಿಣ ಎಲೆ ಇದ್ದರೂ ಕೂಡ ಅದರಲ್ಲೂ ಚೆನ್ನಾಗಿ ಆಗ್ತೈತೆ ರೀ. ಅರಿಶಿಣ ಎಲೆ ದಲ್ಲಿ ಮಾಡೋದ್ರಿಂದನೂ ಪರಿಮಳ ಕೂಡ ಚೆನ್ನಾಗಿ ಬರ್ತಾವ್ರಿ. ನಾನಿಲ್ಲಿ
ನಾನಿಲ್ರಿ ಬಾಳೆ ಎಳೆಯನ್ನು ತೊಗೊಂಡು ಇಟ್ಕೊಂಡೇನಿ. ಅದ್ರ ಮೇಲ್ಗಡೆ ನಾನಿಲ್ರಿ ಮೋದಕ ಏನು ರೆಡಿ ಮಾಡಿ ಇಟ್ಕೊಂಡೇನಿ ಅವನ್ನೆಲ್ಲ ಇಟ್ಕೊಂಡು ಅದನ್ನ ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ ಇದನ್ನ. ಅಥವಾ ನೀವು ಇಡ್ಲಿ ಪಾತ್ರೆ ಒಳಗೂ ಕೂಡ ಏನು ಮಾಡ್ಕೋಬೋದ್ರಿ, ಸ್ಟೀಮ್ ಮಾಡ್ಕೋಬೋದ್ರಿ. ನೋಡಿರಿ ಒಂದು 10ರಿಂದ 15 ನಿಮಿಷ ಆದ ತಕ್ಷಣ ನೋಡಿರಿ ಎಷ್ಟು ಚೆನ್ನಾಗಿ ಮೋದಕ ರೆಡಿ ಆಗಿದಾವ್ರಿ. ನೀವು ಈ ಪಾತ್ರೆ ಮೇಲೆ ಈ ರೀತಿ ಜರಡಿ ಇರ್ತೈತಲ್ರಿ, ಹೂರ್ಣ ಮಾಡೋ ಹೋಳಿಗೆ ಮಾಡ್ತಿರಲ್ರಿ, ಹೂರ್ಣ ಮಾಡೋ ಪಾತ್ರೆ ಇರ್ತೈತಲ್ರಿ, ಹೂರ್ಣ ಸಣ್ಣ ಮಾಡ್ತೀವಲ್ರಿ, ಆ ಥರ ಏನು ಮಾಡೀನಿ ನಾನು ಚಾಣಿಗೆಯನ್ನು ಇಟ್ಕೊಂಡೇನಿ. ಅಥವಾ ನೀವು ಮನೆಯಲ್ಲಿ ಸಣ್ಣ ಚಾಣಿಗೆ ಇರ್ತೈತಲ್ರಿ, ಹೋಲ್ ಇರ್ಬೇಕ್ರಿ, ಅದ್ರೊಳಗೆ ನೀವು ಏನು ಮಾಡ್ಬೋದ್ರಿ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕ್ರಿ. ನಾನಿಲ್ರಿ ಈ ರೀತಿ ಕಡುಬುನೂ ಕೂಡ ಇಟ್ಕೊಂಡೇನಿ. ಕಡುಬು ಮೇಕರ್ ಇರ್ತೈತಲ್ರಿ, ಅದ್ರೊಳಗೂ ಹಾಕ್ಕೊಂಡು ಅದು ರೆಡಿ ಮಾಡಿ ಇಟ್ಕೊಂಡೇನಿ. ಅದನ್ನೂ ಸಹ ಮಾಡ್ಕೊಂಡೇನಿ. ಇಲ್ಲಿ ನೋಡ್ರಿ ಇಲ್ಲಿ ಮೋದಕ ರೆಡಿ ಆಗಿದಾವ್ರಿ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಗಣೇಶನಿಗೆ ನೈವೇದ್ಯವನ್ನು ಮಾಡಿದರೆ ತುಂಬ ರುಚಿಯಾಗಿ ಸುಲಭವಾಗಿ ನೀವು ಈ ವರ್ಷ ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.